ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಲಪ್ರಭಾ ಕಿಚನ್. ನಿಮಗೆ ತುಂಬ ಎಸಿಡಿಟಿ ಪಿತ್ತ ಇದೆಯಾ? ಹಾಗಾದರೆ ಬನ್ನಿ, ಈಗ ಒಂದು ಜ್ಯೂಸ್ ಮಾಡ್ತೀನಿ. ಒಂದು ಸಲ ಕುಡಿದು ನೋಡ್ರಿ, ನೀವು ಯಾವತ್ತೂ ನಿಮ್ಮ ಲೈಫಲ್ಲಿನೇ ಎಸಿಡಿಟಿ ಬರೋದಿಲ್ಲ. ವಾತ ಪಿತ್ತ ಕಫ ಇರೋರಂತೂ ಮೊದಲಿಗೆ ಈ ಜ್ಯೂಸನ್ನು ನೀವು ಕುಡಿಲೇಬೇಕು. ವೀಕ್ಲಿ ಒನ್ಸ್, ವಾರದಲ್ಲಿ ಒಂದು ಸಲ ಆದರೂ ನೀವು ಕುಡಿಲೇಬೇಕು. ಇದಕ್ಕೆ ನಮಗೆ ತುಳಸಿ ಬೇಕು, ಕೊತ್ತಂಬರಿ, ಪುದೀನ ಸೊಪ್ಪು, ಸೋರೆಕಾಯಿ, ಆಮೇಲೆ ಹಸಿ ಅಲ್ಲ. ಸೋರೆಕಾಯಿನ ನಾವು ಸಿಪ್ಪೆ ಚೆನ್ನಾಗಿ ತೆಗೆದುಬಿಟ್ಟು ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಕಟ್ ಮಾಡಿ ಆಮೇಲೆ ಕೊತ್ತಂಬರಿ, ಪುದೀನ, ತುಳಸಿನ ಚೆನ್ನಾಗಿ ತೊಳ್ಕೊರಿ. ಆಮೇಲೆ ಸ್ವಲ್ಪ ಹಸಿ ಅಲ್ಲ, ಹಸಿ ಶುಂಠಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಈ 5 ಐಟಮ್ ನಿಮ್ಮ ಕಡೆ ಇದ್ದರೆ ನಿಮ್ಮ ಲೈಫಲ್ಲಿ ನಿಮಗೆ ವಾತ ಪಿತ್ತ ಕಫ ಎಸಿಡಿಟಿ ಯಾವತ್ತಿಗೂ ಆಗೋದಿಲ್ಲ. ಆಮೇಲೆ ನಿಮ್ಮ ಲೈಫ್ ಟೈಮ್ ಏನಿರುತ್ತೆ 1 ಇಯರ್ ನೀವು ಜಾಸ್ತಿ ಮಾಡ್ಕೋಬೋದು ಇದರಿಂದ. ಆಮೇಲೆ ಎಸಿಡಿಟಿ ಜಾಸ್ತಿ ಆಗೋದ್ರಿಂದ BP ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಆಮೇಲೆ ಹಾರ್ಟ್ ಬ್ಲಾಕ್ ಆಗುತ್ತೆ. ಆಮೇಲೆ ತಲೆ ಸುತ್ತು ಬರೋದಾಗಲಿ, ಆಮೇಲೆ ಮೋಷನ್ ಕ್ಲಿಯರ್ ಆಗೋದಿಲ್ಲ. ಈ ಎಲ್ಲ ಪ್ರಾಬ್ಲಮ್ಗೆ ಒಂದೇ ಒಂದು ಸೊಲ್ಯೂಷನ್ ಅಂತಂದರೆ ಈ ಜ್ಯೂಸು. ಈ ಜ್ಯೂಸನ್ನು ನೀವು ಒಂದು ವಾರದಲ್ಲಿ ಒಂದು ಸಲ ಆದರೂ ಕುಡಿಲೇಬೇಕು. ಮೋಷನ್ ಕ್ಲಿಯರ್ ಆಗಿಲ್ಲ ಅಂತಂದರೆ ಹೊಟ್ಟೆ ಉಬ್ರ ಆಗೋದು, ಆಮೇಲೆ ತಿನ್ನಬೇಕಂತೇಳಿ ಆಸೆನೇ ಆಗೋದಿಲ್ಲ, ತಿನ್ನೋಕ್ಕೋಗಲ್ಲ. ಆವಾಗ ನೀವು ಈ ಜ್ಯೂಸನ್ನು ಯೂಸ್ ಮಾಡ್ಕೋಬೋದು. ಟ್ಯಾಬ್ಲೆಟ್ ಇಲ್ಲದೇ ನೀವು ಈ ಜ್ಯೂಸಿಂದ BP ಕಡಿಮೆ ಮಾಡ್ಕೋಬೋದು. ಈ ಜ್ಯೂಸ್ಗೆ ಯಾವುದೂ ಟೇಸ್ಟ್ ಇರೋದಿಲ್ಲ, ಅಂದರೆ ಒಗರಿರೋದಿಲ್ಲ, ಹುಳಿ ಇರೋದಿಲ್ಲ, ಕಹಿ ಇರೋದಿಲ್ಲ. ಹೀಗಾಗಿ ನಾವು ರುಚಿ ಇಲ್ಲದೆ ಇರೋದ್ರಿಂದ ನಾವು ಈಸಿಯಾಗಿ ನಾವು ಇದನ್ನು ಕುಡಿಬೋದು. ಎಲ್ಲರೂ ಯಾವುದೇ ಏಜ್ದವ್ರು ಇದ್ರೂ ನಾವು ಕುಡಿಬೋದು. ಸಣ್ಣ ಮಕ್ಕಳಿಗೆ ಯೂಶ್ವಲಿ ಎಸಿಡಿಟಿ ಆಗೋದಿಲ್ಲ, ಹೀಗಾಗಿ ಕುಡಿಸಿ, ಇಲ್ಲಾಂದರೆ ಬಿಡಿ. 30 to 40 ಏಜ್ ಇರೋರಿಗೆ ಜಾಸ್ತಿ ಎಸಿಡಿಟಿ ಇರೋದ್ರಿಂದ ನೀವು ವಾರದಲ್ಲಿ ಒಂದು ಸಲ ನೀವು ಇದನ್ನು ಕುಡಿಯೋದ್ರಿಂದ ಎಸಿಡಿಟಿನೂ ಆಗೋದಿಲ್ಲ. ಆಮೇಲೆ ನಿಮ್ಮ ಲೈಫ್ ಟೈಮ್ 1 ಇಯರ್ ಆ್ಯಡ್ ಆಗೋದ್ರಿಂದ ಎಲ್ಲ ಏಜ್ದವ್ರು ಇದನ್ನು ಕುಡಿಬೋದು. ಇದನ್ನು ನೀವು ಮನೇಲಿ ಟ್ರೈ ಮಾಡಿ, ಆಮೇಲೆ 1 ವಾರ ಅಥವಾ 2 ವಾರ ತೊಗೊಂಡ ನಂತರ ನಮಗೆ ರಿಸಲ್ಟ್ ಏನಾಗುತ್ತೆ ಅಂತ ಹೇಳಿ. ನಮ್ಮ ವಿಡಿಯೋ ನಿಮಗೆ ಲೈಕ್ ಆಗಿದ್ದರೆ ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. ತುಂಬ ಥ್ಯಾಂಕ್ ಯು.